ಇನ್ನು ಜನರೊಂದಿಗೆ ಒಂದು ದೊಡ್ಡ ಸಮಾಲೋಚನೆ ಕೂಡ ಆಗಬೇಕಾದ ಅವಶ್ಯಕತೆ ಇದೆ. ಅದು ಕೂಡ ಈಗಾಗಲೇ ನಾನು ತಿಳಿಸಿದ್ದೇನೆ. ಒಟ್ಟು ಇದ್ರ ಜೊತೆಗೆ ಒಂದು ದಿನ ಪ್ರತ್ಯೇಕವಾಗಿ ಮುಂದಿನ ತಿಂಗಳು ಏನು ನಮಗೆ ಟೈಮಿಂಗ್ ಇದೆ, 2 ತಿಂಗಳೊಳಗಡೆ ನಾವು ಕಳಿಸಬೇಕು ಅಂತ ಇದೆ, ಅಬ್ಜೆಕ್ಷನ್ ಕೊಡಬೇಕು ಅಂತ ಇದೆ. ಅಷ್ಟರೊಳಗಡೆ 1 ಡೇ ಸ್ಪೆಷಲ್ ಸೆಷನ್ ಅನ್ನ ಬರೀ ಪಶ್ಚಿಮ ಘಟ್ಟಕದಿಂದ ನಮ್ಗೆ ಆಗ್ತಾ ಇರೋಂಥ ತೊಂದರೆ, ಪರಿಸರ ಸೂಕ್ಷ್ಮ ಪ್ರದೇಶದಿಂದ ಕೇಂದ್ರ ಏನು ಅಧಿಸೂಚನೆ ಹೊರಡಿಸಿದೆ ಅದರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಬೇಕು ಅಂತೇಳಿ ಮಾಡಿ ಅಸೆಂಬ್ಲಿಯಲ್ಲಿ ಒಂದು ರೆಸಲ್ಯೂಷನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಅಂತ ಕೂಡ ಇದೆ. ಇದು ಯಾಕೆಂದ್ರೆ ಇದು ಪಕ್ಷಾತೀತವಾಗಿ ನಮ್ಮ ರಾಜ್ಯಕ್ಕೆ ಮತ್ತು ಪ್ರದೇಶಗಳಲ್ಲಿ ಎಲ್ಲರೂ ಕೂಡ ಇದು ಬಹಳ ಆತಂಕ ಇದೆ. ಅದಕ್ಕೆ ಅಸೆಂಬ್ಲಿಯಲ್ಲೇ ಕೂಡ ಅವರ ಅಭಿಪ್ರಾಯಗಳು ಕೂಡ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ಮಾಡಿ ಒಂದಿನ ನಾನು ಒಂದು ಸ್ಪೆಷಲ್ ಸೆಷನ್ ಅನ್ನ ಈ ವಿಚಾರದಲ್ಲಿ ಕರೆಯೋನಿದ್ದೇನೆ. ಸೊ ಅದರಿಂದ ಈಗ ಜೊತೆಗೆ ಎಲ್ಲ ಶಾಸಕರ ಬೇಡಿಕೆಗಳಿಗೂ ಕೂಡ ನಾನು ಆಹ್ವಾನಿಸಿದ್ದೇನೆ. ಅವರು ಅನೇಕ ಅಭಿವೃದ್ಧಿ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ. ಆ ಕ್ಷೇತ್ರಕ್ಕೆ ಏನೇನಾಗಬೇಕು ಅಂತ ಹೇಳಿದ್ದಾರೆ. ಇದನ್ನು ನಾನು ರಾಜ್ಯದ ಹಿತಕ್ಕೆ ಗಮನದಲ್ಲಿಟ್ಕೊಂಡು ನಮ್ಮ ಗುರಿ, ನಾವೇನು ನಮ್ಮ ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟಿದ್ದೋ, ಒಂದು ಉತ್ತಮವಾದಂಥ ಆಡಳಿತ ಜನರಿಗೆ ತಲುಪಬೇಕು, ಒಳ್ಳೆ ಗವರ್ನೆನ್ಸ್ ಕೊಡಬೇಕು, ನೀವು ಬಹಳ ಹುಷಾರಾಗಿರಬೇಕು, ವಿರೋಧ ಪಕ್ಷದ ನಡತೆಯನ್ನು ಕೂಡ ನೀವೆಲ್ಲ ಗಮನಿಸಿದ್ದೀರಿ ಅಂತ ಅವರಿಗೆಲ್ಲ ತಿಳುವಳಿಕೆಯನ್ನು ಕೊಟ್ಟಿದ್ದೇವೆ. ಸೊ ನಾವು ರಾಜ್ಯದ ಹಿತಕ್ಕೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಈಗಾಗಲೇ ನಮ್ಮ ರಾಜ್ಯದ ಏನು ಚರ್ಚೆ ಕೂಡ ಮಾಡದೆ ಬಂಡತನ ಮಾಡಿಕೊಂಡು ನೋಟಿಸು ಕೊಡದೆ ಅಸೆಂಬ್ಲಿನ ನಡೆಸಕ್ಕೆ ಬಿಡದೆ ನಾವು ಇದನ್ನ ಅಸೆಂಬ್ಲಿನೇ ಮುಟುಕು ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಈ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಸೊ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಶಾಸಕರನ್ನೆಲ್ಲ ಮುಂದೆ ನಾನು ಕರಿಬೇಕು ಅಂತಿದ್ದೆ. ಈಗ ಹೆಂಗಿರು ಅವ್ರನ್ನೆಲ್ಲ ಕರೆದು ಚರ್ಚೆ ಮಾಡಿ ಅವರ ಸಲಹೆಗಳನ್ನು ಕೂಡ ಎಲ್ಲ ಪಡ್ಕೊಂಡಿದ್ದೇನೆ. ನಿಮ್ಮ ಸರ್ಕಾರದ ನಿಲುವಳಿ ಹಾಗಾದ್ರೆ ಲೀಗಲಿ ಅದು ಸ್ಟ್ಯಾಂಡ್ ಆಗುತ್ತೆ ಅನ್ನೋದೊಂದು, ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ತಂದೆ ರೀತಿಯಾದಂತ ರೀಸನ್ಗಳನ್ನು ಕೊಟ್ಟಿದೆ. ಸೆಕೆಂಡ್, ಕಸ್ತೂರಿ ರಂಗನ್ ರಿಪೋರ್ಟ್ಗೆ ನಿಮ್ಮ ಒಂದು ಡಿಸಿಷನ್ ಆಲ್ರೆಡಿ ಆಗಿದೆ, ಆದ್ರೂ ಕೂಡ ಸೆಂಟ್ರಲ್ ಗವರ್ನಮೆಂಟ್ ಬೇರೆ ರೀತಿ ಇದನ್ನ ಇಂಪೋಸ್ ಮಾಡುವಂತ ಪ್ರಯತ್ನ ಅವರು ಮಾಡ್ತಿಲ್ಲ. ಈಗ SIR ವಿಚಾರದಲ್ಲಿ ನಾನು ವಿಭಿನ್ನವಾದಂಥ ಅಭಿಪ್ರಾಯನ ವ್ಯಕ್ತಪಡಿಸಿದ್ದೇನೆ. ನಾನು SIRಗೆ ಎಲೆಕ್ಷನ್ ಕಮಿಷನ್ ಏನ್ ಬೇಕಾದ್ರೂ ಮಾಡಲಿ, ನಾನು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮ ಸರ್ಕಾರ ನಾವು ಎಲ್ಲ ಮತದಾರರ ಹಕ್ಕನ್ನು ಉಳಿಸಬೇಕು, ಆ ಹಕ್ಕು ಕಳ್ಕೊಳ್ಬಾರದು. ಆ ದೃಷ್ಟಿಯಿಂದ ಜನರಿಗೆ ಜಾಗೃತಿ ಮೂಡುವಂಥ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ. ನಮಗೆ ಮತದಾರ ಹಕ್ಕು ಉಳಿಬೇಕು. ಅವನು ವೋಟ್ ಯಾರಿಗೆ ಬೇಕಾದ್ರೂ ಹಾಕೊಳ್ಳಲಿ, ಅದು ಮುಖ್ಯ ಅಲ್ಲ. ಅವನ ಹಕ್ಕನ್ನ ಒಬ್ಬ ರಾಜ್ಯದ ಒಬ್ಬ ಮುಖ್ಯಸ್ಥನಾಗಿ ಒಂದು ಸರ್ಕಾರ ಏನು ಜವಾಬ್ದಾರಿ ಸರ್ಕಾರ ಇದೆ, ನಮ್ಮ ಡ್ಯೂಟಿನ ನಾವು ನಮ್ಮ ಕರ್ತವ್ಯನ ನಾವು ಪ್ರಾಮಾಣಿಕತೆಯಿಂದ ಮಾಡೋಣ ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಕಸ್ತೂರಿ ರಂಗನ ವಿಚಾರ ಏನು ನಾನೀಗಾಗಲೇ ಡೇಟ್ ಕೂಡ ಹೇಳಿದೋ, ಹಿಂದೆ ನಮ್ಮ ಕ್ಯಾಬಿನೆಟ್ ಅಲ್ಲಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದಂತ ಕ್ಯಾಬಿನೆಟ್ ಏನಿತ್ತು, ಆ ಕ್ಯಾಬಿನೆಟ್ ಅಲ್ಲಿ ನಾವು ನಿರ್ದಿಷ್ಟವಾಗಿ ನಾವು ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ. ಇದನ್ನ ನೀವು ಈ ಸೂಕ್ಷ್ಮ ಪ್ರದೇಶದಿಂದ ನಮಗೆಲ್ಲ ತೊಂದರೆ ಆಗ್ತದೆ ಅಂತೇಳಿ ನಾವು ರೆಸಲ್ಯೂಷನ್ ಮಾಡಿ ಕಳಿಸಿದ್ದೇವೆ. ಸೊ ಆದರೂ ಕೂಡ ಇವತ್ತು ಅವರು ನಮಗೆ ಏನು ಗಣನೆ ತೆಗೆದುಕೊಳ್ಳದೆ ಮಾಡಿದ್ದಾರೆ. 24 ಸೆಪ್ಟೆಂಬರ್ ಏನು 26ನೇ ತಾರೀಕು ನಾವು ನಡೆದಂತ ನಿರ್ಧಾರ ಏನಿದೆಯಲ್ಲ, ಅದು ಈಗಾಗಲೇ ನಾವು ಕಳಿಸಿದ್ರು ಕೂಡ ಅವರು ತಿರಸ್ಕಾರ ಮಾಡಿದ್ದಾರೆ. ಸೊ ಇದಕ್ಕೆ ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ವಿರೋಧ ಪಾರ್ಟಿಯವ್ರಿಗೆ ಬಡವರ ಬಗ್ಗೆ, ಬರದ ಬಗ್ಗೆ, ನೀರಾವರಿ ಬಗ್ಗೆ ಏನು ಆಸಕ್ತಿ ಇಲ್ಲ. ಅವರಿಗೆ ರಾಜಕಾರಣ ಬೇಕು. ಅದಕ್ಕೆ ನಾವು ಈ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಲಿ ಅಂತಿದ್ದೋ, ಈಗಿಲ್ಲ. ಈಗ ಯಾವ್ದಾದ್ರು ಬರ ತಾಲೂಕು ಅಂತೇಳಿ ಇದನ್ನ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಅದೆಲ್ಲ ರಿಪೋರ್ಟ್ಸ್ ಬಂದಿದೆ. ಇದರಲ್ಲಿ ನಾವು ಟೆಕ್ನಿಕಲ್, ಯಾಕೆಂದ್ರೆ ನಾವೇನು ಇಲ್ಲಿ ವೈಯಕ್ತಿಕವಾಗಿ ಯಾವ ತಾಲೂಕು ಸೇರಿಸಬೇಕು ಬಿಡಬೇಕು ಅಂತಿಲ್ಲ. ಯಾವುದು ಎಲಿಜಿಬಿಲಿಟಿ ಪ್ರೋಸೆಸ್ ಅಲ್ಲಿ ಇದೆ ಆ ಪ್ರಕಾರ ನಾವು ಎಲ್ಲೆಲ್ಲಿ ಮಳೆ ಬಂದಿಲ್ಲ ಇದನ್ನೆಲ್ಲ ಡೌಟಿಂಗ್ ಎಲ್ಲ ಆಗಿ
ಆ ವರದಿ ಆಧಾರದ ಮೇಲೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ನಾಳೆನೋ ನಾಳಿದ್ದೋ ಇಲ್ಲ ಇವತ್ತೋ ನಮ್ಮ ಡೆಪ್ಯೂಟಿ CM ನಿಮಗೆ ಯಾವ ತಾಲೂಕು ಬರ ಅಂತೇಳಿ ಘೋಷಣೆ ಮಾಡ್ತಾರೆ. ಈಗಾಗಲೇ ನಾನು ಒಂದೊಂದು ಕ್ಷೇತ್ರಕ್ಕೆ ಕುಡಿಯೋ ನೀರಿಗೋಸ್ಕರ 1 ಕೋಟಿ ಬಿಡುಗಡೆ ಮಾಡಿದ್ದೇನೆ. ಇದಲ್ಲದೆ ಇನ್ನ ಸುಮಾರು ಹೆಚ್ಚು ಕಮ್ಮಿ 100 ಕೋಟಿಗೂ ಹೆಚ್ಚು ಡೆಪ್ಟಿ ಕಮಿಷನರ್ಸ್ ಅಕೌಂಟಲ್ಲಿ ನಾವು ಎಕ್ಸ್ಟ್ರಾ ಇಟ್ಟಿದ್ದೇವೆ, PD ಅಕೌಂಟಲ್ಲಿ ಇಟ್ಟಿದ್ದೇವೆ. ಸೊ ಅದು ಕೂಡ ಎಮರ್ಜೆನ್ಸಿಗೆ ಯಾರು ಬೇಕಾದ್ರೂ ಆ ಜಿಲ್ಲೆಯಲ್ಲಿ ಸಂಬಂಧಪಟ್ಟವ್ರಿಗೆ ಅವ್ರಿಗೆ ಅಧಿಕಾರ ಇದೆ. ಅವರು ಕಮಿಟಿ ಅಧ್ಯಕ್ಷರು ಇರ್ತಾರೆ, ಶಾಸಕರು, ಅವರು ಅದನ್ನು ನಿರ್ವಹಿಸಲಿಕ್ಕೆ ಅವ್ರಿಗೆ ಎಲ್ಲ ಥರದ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಇದಲ್ಲದೆ ಇದು ಮೆಮೊರಂಡಮ್ ಕೊಡಬೇಕು, ಅದಕ್ಕೂ ಕೂಡ ನಾವೀಗಾಗಲೇ ಸಿದ್ಧತೆಯನ್ನ ಮಾಡ್ತಾ ಇದ್ದೀವಿ. 1 ವಾರದಲ್ಲಿ ಡಿಕ್ಲೇರ್ ಮಾಡಿದ ತಕ್ಷಣ ಅದನ್ನ ಒಂದು ಟೈಮ್ ತೆಗೆದುಕೊಂಡು ಹೋಗಿ ಬರ್ತೇವೆ. 102 ತಾಲೂಕಲ್ಲಿ ಈಗಾಗಲೇ ಗ್ರೌಂಡ್ ಟ್ರೂತ್ ಕಂಪ್ಲೀಟ್ ಆಗಿದೆ.